ಸಣ್ಣದೊಂದು ಪರ್ಣಕುಟೀರವನ್ನೇ ನಿರ್ಮಿಸಿ ಜೀವಿಸಿದ್ದವರು ನಾವಿದ್ದೇವೆ. ಹೌದು. ಶುಕ ಪಿಕಗಳೇ ನಮ್ಮ ಒಡನಾಡಿಗಳು. ಹಣ್ಣು ಹಂಪಲುಗಳನ್ನು ಪುಂಜಿಸಿ ಜೀವಿಸಿದ್ದವರು ನಾವಿದ್ದೇವೆ. ಹೌದು. ಎಂದಿರಂತೆ ಇಂದಲ್ಲ ಸ್ವಾಮಿ, ಏನಾಯ್ತು? ಇಂದೊಂದು ಚೋದ್ಯವನ್ನ ಕಾಣುತ್ತಾ ಇದ್ದೇನೆ. ಏನದು? ಯಾಕೆ ಅತ್ತ ಕಣ್ಣನ್ನ ಹಾಯಿಸಿದ್ದೆ ಹೌದಂತಾದ್ರೆ ಚಿನ್ನದ ಮೈ ಬಣ್ಣ ಉಳ್ಳಂತಹ ಹರಿಣವೊಂದು ಇತ್ತ ಬರ್ತಾ ಉಂಟು. ಬರುವ ಚಂದವನ್ನ ಕಂಡಿರ ಸ್ವಾಮಿ? ಹೇಗೆ? ತನ್ನಂಗ ದಿನ್ನಂಗ ದಿಕ್ಕಿಡ ತೋಂಬೆಂದು ಕುಣಿಯುತ್ತಾ ಬರ್ತಾ ಉಂಟು. ಆ ಕಾರಣಕ್ಕಾಗಿ ಲಯಬದ್ಧವಾಗಿ ಕುಣಿಯುವಂತಹ ಆ ಚಿನ್ನದ ಮೈಬಣ್ಣ ಉಳ್ಳಂತಹ ಜಿಂಕೆ ನಮ್ಮೊಂದಿಗೆ ಇದ್ದದ್ದೇ ಹೌದಂತಾದ್ರೆ ಅದರಂತೆ ನಾನು ನಾಟ್ಯವನ್ನ ಕಲಿಯಬಹುದು, ಅದರಂತೆ ನಾನು ಕುಣಿದಾಡಬಹುದು, ಅದರೊಂದಿಗೆ ನಾನು ಸಮಯವನ್ನ ಕಳೆಯಬಹುದು ಎನ್ನುವುದಾಗಿ ಭಾವಿಸಿ ತವಳಿದ್ದೇನೆ. ಆ ಕಾರಣಕ್ಕಾಗಿ ನಿಮ್ಮಲ್ಲೊಂದು ಭಿನ್ನ. ಏನು? ಆ ಜಿಂಕೆಯನ್ನು ತಂದು ಕೊಡುವಿರಾ? ಮರುಳೇನು ನಿನಗೆ? ಅರಸಿನಿ ಸುಮ್ಮನೆ ನಮೆಗೊಳ್ಳಬೇಡವೇ. ಮರುಳೇನು ನಿನಗೆ? ಮರುಳಾಟಿಕೆ ಆಗಿ ಹೋಯಿತು ಇದು. ಇಲ್ಲದೆ ಹೋದರೆ ಕಾಡಿನಲ್ಲಿ ಇರುವಂತಹ ಆ ಚಿನ್ನದ ಮೈಯ ಬಣ್ಣವುಳ್ಳ ಜಿಂಕೆಯನ್ನು ನೀನು ಬಯಸುತ್ತಾ ಇದ್ದೀಯಲ್ಲ, ಅದಕ್ಕಾಗಿ ಹೇಳಿದ್ದು. ಆ ಜಿಂಕೆಯನ್ನು ಒಮ್ಮೆ ಸರಿಯಾಗಿ ಗಮನಿಸಂತೆ. ಪ್ರಾಣಿಗಳಿಗೆ ಕಾಲುಗಳಲ್ಲಿ ಗೊರಸುಗಳಿರುವುದು ಸಹಜ, ಆದರೆ ಆ ಜಿಂಕೆಯ ಕಾಲಿನಲ್ಲಿ ಗೊರಸುಗಳಿದೆಯೇ? ಅದೇ ಸ್ವಾಮಿ ವಿಶೇಷ. ಬೆರಳುಗಳನ್ನು ಕಾಣ್ತಾ ಇದ್ದೇನೆ. ಹಾಗಾಗಿ ಹೇಳ್ತಾ ಇರುವುದು, ನಾವಿರುವಂತಹದ್ದು ಕಾಡಿನಲ್ಲಿ. ಕಾಡಿನಲ್ಲಿ ನಮಗರಿವಿಲ್ಲದ ರೀತಿಯಲ್ಲಿ ಕೆಟ್ಟ ರಕ್ಕಸರ ಮಾಯೆ ಎನ್ನುವಂತಹದ್ದು ಇರುತ್ತದೆ. ಆದ್ದರಿಂದ ಸರಸದ ಮೃಗ ಅಲ್ಲ, ಅದನ್ನು ನೀನು ಬಯಸಬೇಡ. ಮುಂದೆ ಕೇಡು ಬಂದೀತು, ಎಚ್ಚರಿಕೆ. ಕೇಡು ಬರ್ತದೆ ಅಂತ ಆಡುವುದಲ್ವಾ? ಕೇಡು ಏನೇ ಬರಲಿ ಅದನ್ನು ನಾನು ಬಗೆಹರಿಸಿಕೊಳ್ತೇನೆ. ಆ ಜಿಂಕೆ ಬೇಕೇ ಬೇಕು ನನಗೆ. ಈ ಹೆಣ್ಣು ಮಕ್ಕಳೇ ಹೀಗೆ. ಯಾವುದಾದರೂ ಒಂದು ವಸ್ತು ಬೇಕು ಎನ್ನುವುದಾಗಿ ನೀವು ಹಠ ಮಾಡುವುದಕ್ಕೆ ಹಿಡಿದ್ರೆ ಅದು ಸಿಗುವಲ್ಲಿವರೆಗೆ ನೀವು ಸುಮ್ಮನೆ ಇರುವವರಲ್ಲ ಅಂತ ಆಯ್ತು. ತಂದು ಕೊಡುವುದಕ್ಕೆ ನೀವು ಇದ್ದೀರಲ್ಲ ಸ್ವಾಮಿ. ಬಿಡು, ನಿನ್ನ ಮಾತಿನ ಪ್ರಕಾರವಾಗಿ ಆ ಜಿಂಕೆಯನ್ನು ಹಿಡಿಯಬೇಕು ಅಂತ ಆದ್ರೆ ನನ್ನಲ್ಲಿರುವ ಶರ ಎನ್ನುವುದು ನಾನು ಪ್ರಯೋಗಿಸಬೇಕಾಗುತ್ತದೆ. ನನ್ನ ಶರ ಎನ್ನುವುದು ಜಿಂಕೆಗೆ ತಾಗಿತ್ತು ಅಂತ ಆದ್ರೆ ಜಿಂಕೆ ಎನ್ನುವುದು ಸಾಯ್ತದೆ. ಆ ಸತ್ತ ಜಿಂಕೆ ಹಿಡಿದುಕೊಂಡು ಏನು ಮಾಡ್ತೀಯ? ಪಂಚಬಾಣದ ಬಿದಿರಿ ಪಂಚಬಾಣದ ಬಿದಿರಿಗೆ ಪಂಚಬಾಣದ ಬಿದಿರಿಗೆ ಹಸು ಬಂದಿರುತ್ತ ಮೃಗ ಮಡಿದುದಾದರೆ ಹಸು ಬಂದಿರುತ್ತ ಮೃಗ ಮಡಿದುದಾದರೆ ಕಂಜುಕವ ಧರಿಸುವೆನು ಚರ್ಮವ ತೆಗೆದು ತೋಷದಲ್ಲಿ ಕಂಜುಕವ ಧರಿಸುವೆನು ಚರ್ಮವ ತೆಗೆದು ತೋಷದಲ್ಲಿ ಪಂಚಬಾಣನ ಬಿದನ ಕೇಳ ಎದು ವಂಚಿಸಿದ ಮೃಗ ಮಡಿದುದಾದರೆ ಕಂಜುಕವ ಧರಿಸುವೆನು ಚರ್ಮವ ತೆಗೆದು ತೋಷದಲ್ಲಿ ಶರ ಪ್ರಯೋಗ ಮಾಡಿದಂತೆ
ಇದ್ದಂತಹ ಸಂದರ್ಭದಲ್ಲಿ ಆ ಜಿಂಕೆಯಲ್ಲಿ ಆದ್ರೂ ಮಡಿಯಿತು ಅಂತ ಆದ್ರೆ ಅದನ್ನಾದ್ರೂ ತೆಗೆದುಕೊಂಡು ಬನ್ನಿ ಸ್ವಾಮಿ. ಸತ್ತ ಜಿಂಕೆ ಹಿಡಿದುಕೊಂಡು ಏನು ಮಾಡ್ತೀಯೆ? ಪ್ರಯೋಜನ ಉಂಟು ಸ್ವಾಮಿ. ಏನು? ಅದರ ಚರ್ಮವನ್ನು ತೆಗೆದು ಇದೇ ರೀತಿಯ ಕುಪ್ಪಸವನ್ನಾಗಿ ಮಾಡಿಕೊಳ್ಳುತ್ತೇನಂತೆ. ಆದಿತ್ತಂತೆ. ಜಿಂಕೆಯನ್ನ ಹಿಡಿದು ತರುವಲ್ಲಿ ನಾನು ಮುಂದಾಗುತ್ತೇನೆ. ನೀನು ಅಲ್ಲಿಯವರೆಗೆ ಬರುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಇಲ್ಲಿಯೇ ಇರು. ನಿನ್ನ ರಕ್ಷಣೆಗೆ ನನ್ನ ತಮ್ಮ ಲಕ್ಷ್ಮಣನಿದ್ದಾನೆ. ನಿಶ್ಚಿಂತೆಯಿಂದ ಇರು. ನಿರೀಕ್ಷೆಯಲ್ಲಿ ಇರ್ತೇನೆ. ಶಿಲೆಯಳು ಗೆಲೆಯರಳಿ ಹೂವಾಯಿತು, ಶಿಲೆಯಳು ಗೆಲೆಯರಳಿ ಹೂವಾಯಿತು, ಬೆಳಗಿನ ಮಂಗಳ ಬೆಳಕಾಯಿತು, ಹೊದಿದೋ